ಎಲ್ಲ ಸ್ಟೆಂಟ್ ರೀ. ಹಿಂದೆಲ್ಲ ಗೊತ್ತಲ್ಲ, ಪುಲ್ವಾಮಾ ತೋರಿಸಿದ್ರು, ಈಗ ರಾಮನ ಫೋಟೋ ತೋರಿಸ್ತಿದ್ದಾರೆ. ಜನ ದಡ್ರಿಲ್ಲ, 2 ಬಾರಿ ಮೂರ್ಖರಾಗಿದ್ದೀವಿ, ಮತ್ತೆ 3ನೇ ಸರಿ ಆಗಲ್ಲ ಅಂತ ನನಗೆ ಭರವಸೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿ ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ ಅಲ್ಲ. ನಾನು ಅದನ್ನೇ ಸ್ವಾಮಿ ಹೇಳ್ತಿರೋದು. ರಾಮ ಮಂದಿರಕ್ಕೆ ನಾವು ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ, ರಘುಮೂರ್ತಿ ಕೊಟ್ಟಾರೆ, ಎಲ್ಲರೂ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದಾರೆ ದುಡ್ಡು. ಅದಕ್ಕೆ ಎಲ್ಲರೂ ಇಟ್ಟಿಗೆ ಕೊಟ್ಟಿದ್ದೀವಿ. ಹಿಂದೆಲ್ಲ ಇಟ್ಟಿಗೆ ಶೇಖರಣೆ ಮಾಡ್ಬೇಕಾದ್ರೆ ನಾವು ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ. ರಾಮ ಎಲ್ಲರಿಗೂ ದೇವರು, ಎಲ್ಲ ಜನಾಂಗಕ್ಕೂ ದೇವರು. ಸೊ ಇದರಲ್ಲಿ ಏನು ಭೇದ ಮಾಡ್ತಕ್ಕಂಥದ್ದನ್ನು ಇಲ್ಲ. ಹೌದು, ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ? ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರೆ ಅಂತ ಹೋಗ್ರು. ಎಷ್ಟು ಜನ ಸತ್ತರು? ಇವೆಲ್ಲ ಇತಿಹಾಸ ಇದೆ. ಓಕೆ, ಹೌದು, 100% ಅವನು ಹೇಳಿಲ್ವಾ ಪೈಲಟ್?